ಒಂದು ಗುಡ್ ನ್ಯೂಸ್ ಬಂದಿದೆ. ಗೃಹಲಕ್ಷ್ಮಿ ಹಣ 2,000 ಮಾತ್ರ ಅಂತ ಯೋಚಿಸ್ತಾ ಇದ್ದೀರಾ? ಈಗ ಸರ್ಕಾರದಿಂದ ಮತ್ತೊಂದು ದೊಡ್ಡ ಅವಕಾಶ ಬರ್ತಾ ಇದೆ. ನೀವು ಮನೆಯಲ್ಲೇ ಕುಳಿತು 2,000 ಜೊತೆಗೆ ಇನ್ನೂ ಹೆಚ್ಚಿನ ಸಂಪಾದನೆಯನ್ನ ಮಾಡಬಹುದು. ಗೃಹಲಕ್ಷ್ಮಿ ಮಹಿಳೆಯರಿಗೆ ಈಗ ಹೊಸ ಡಿಜಿಟಲ್ ಸಂತೆ ಶುರುವಾಗಿದೆ. ಹಾಗಾದ್ರೆ ಈ ವೇದಿಕೆ ಮೂಲಕ ಹೇಗಪ್ಪ ಹಣ ಮಾಡಬಹುದು? ಮನೆಯಲ್ಲೇ ನೀವು ಹಪ್ಪಳ, ಸೀರೆ, ಜ್ಯುವೆಲ್ರಿ, ಉಪ್ಪಿನಕಾಯಿ ಏನಾದ್ರೂ ತಯಾರಿಸ್ತಾ ಇದ್ದೀರಾ? ಅದನ್ನ ಈಗ ದೇಶ ವಿದೇಶಕ್ಕೆ ಮಾರಾಟ ಮಾಡೋ ಗೋಲ್ಡನ್ ಚಾನ್ಸ್ ಬಂದಿದೆ. ಮಧ್ಯವರ್ತಿಗಳಿಂದ ಕಮಿಷನ್ ಕಟ್ ಆಗ್ತಾ ಇದೆಯಾ? ಈಗ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಡೈರೆಕ್ಟ್ ಪೇಮೆಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಈ ಅವಕಾಶವನ್ನ ಈಗ ನೀವು ಮಿಸ್ ಮಾಡ್ಕೊಂಡ್ರೆ ಖಂಡಿತ ಮುಂದೆ ಬೇಸರ ಮಾಡ್ಕೊಳ್ತೀರಾ. ಈಗಲೇ ರಿಜಿಸ್ಟರ್ ಅನ್ನ ಮಾಡಿ ನಿಮ್ಮ ಓನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಯಾವ ರೀತಿಯಾಗಿ ನೀವು ರಿಜಿಸ್ಟರ್ ಆಗಬೇಕು, ಇದು ಹೇಗೆ ವರ್ಕ್ ಆಗುತ್ತೆ, ವೆಬ್ಸೈಟ್ ಲಿಂಕ್ ಯಾವುದು, ಯಾವೆಲ್ಲ ಪ್ರಾಡಕ್ಟ್ ಗಳನ್ನ ನೀವು ಸೇಲ್ ಮಾಡಬಹುದು, ದುಡ್ಡು ಹೇಗೆ ಬರುತ್ತೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಹೊಸ ಅಪ್ಡೇಟ್ ಆಗಿರುತ್ತೆ, ಹಾಗಾಗಿ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಿಕ್ಕಾಪಟ್ಟೆ ಮನೆ ಮಾತಾಗಿದೆ. ಈ ಯೋಜನೆ ಮೂಲಕ ಗೃಹಿಣಿಯರಿಗೆ ಪ್ರತಿ ತಿಂಗಳು 2,000 ಹಣ ಬರ್ತಾ ಇತ್ತು. ಹೌದಾ? ಇದರಿಂದ ಸಿಕ್ಕಾಪಟ್ಟೆ ಯೂಸ್ ಕೂಡ ಆಗ್ತಾ ಇತ್ತು. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಈಗ ಕೇವಲ ಆರ್ಥಿಕ ನೆರವಿಗೆ ಸೀಮಿತ ಆಗಿಲ್ಲ. ಮಹಿಳೆಯರನ್ನ ಉದ್ಯಮಿಗಳನ್ನಾಗಿ ರೂಪಿಸುವತ್ತ ಒಂದು ಹೊಸ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಮಹಿಳೆಯರು ತಾವು ತಯಾರಿಸಿದಂತ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಸರ್ಕಾರ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂತ ಒಂದು ಹೊಸ ವೆಬ್ಸೈಟ್ ಅನ್ನ ಶುರು ಮಾಡಿದೆ. ಸೊ ರಾಜ್ಯದ ಲಕ್ಷಾಂತರ ಮಹಿಳೆಯರ ಬದುಕಿನಲ್ಲಿ ಒಂದು ಹೊಸ ಭರವಸೆ ಮೂಡಿರೋದಂತೂ ಸತ್ಯ. ಈ ಹಿನ್ನೆಲೆಯಲ್ಲಿ ಏನಿದು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್, ಇದರಿಂದ ಮಹಿಳಾ ಉದ್ಯಮಿಗಳಿಗೆ ಏನೇನ್ ಬೆನಿಫಿಟ್ ಇದೆ, ಯಾವ ರೀತಿಯಾಗಿ ನಾವು ರಿಜಿಸ್ಟರ್ ಆಗಬೇಕು, ಅದರಲ್ಲಿ ಹೇಗೆ ನಾವು ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಬೇಕು, ನಮಗೆ ದುಡ್ಡು ಹೇಗೆ ಬರುತ್ತೆ, ಜನರು ಯಾವ ರೀತಿಯಾಗಿ ನಮ್ಮ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತಾರೆ, ಇವೆಲ್ಲದರ ಬಗ್ಗೆ ಎಲ್ಲೂ ಕೂಡ ಒಂದು ಸರಿಯಾದ ಗೈಡೆನ್ಸ್ ಇರಲಿಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಪ್ರಾಕ್ಟಿಕಲ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗಂತೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಂದ ತಕ್ಷಣ ನಮಗ್ ನೆನಪಾಗೋದು ಪ್ರತಿ ತಿಂಗಳು ಖಾತೆಗೆ ಬರುವಂತ 2,000 ರೂಪಾಯಿ. ಇನ್ನೊಂದಷ್ಟು ಜನರಿಗೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂತ ಬೇಸರ. ಸೊ ಈಗ ಸಿದ್ದರಾಮಯ್ಯ ಸರ್ಕಾರ ಗೃಹಿಣಿಯರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಬರೀ ಹಣ ಪಡೆಯುವುದಕ್ಕಷ್ಟೇ ಅಲ್ಲ, ನೀವು ಸ್ವತಃ ಉದ್ಯಮಿಯಾಗಿ ಮಿಂಚೋದಕ್ಕೆ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂತ ಒಂದು ಹೊಸ ವೇದಿಕೆ ರೆಡಿ ಆಗಿದೆ. ಸೊ ಹಾಗಾದ್ರೆ ಏನಿದು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನೋಡೋಣವಾ? ಸೊ ಇದು ಮಹಿಳಾ ಉದ್ಯಮಿಗಳಿಗಾಗಿಯೇ ಸರ್ಕಾರ ರೆಡಿ ಮಾಡಿರುವಂತ ಒಂದು ಆನ್ಲೈನ್ ಸಂತೆ, ಡಿಜಿಟಲ್ ಮಾರ್ಕೆಟ್ ಪ್ಲೇಸ್. ಸ್ನೇಹಿತರೆ, ನೀವು ತಯಾರಿಸಿದಂತ ವಸ್ತುಗಳನ್ನ ಯಾವುದೇ ಮಧ್ಯವರ್ತಿಗಳು, ಮಿಡಲ್ ಮ್ಯಾನ್ ಕಾಟ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ಇಲ್ಲಿ ಮಾರಾಟ ಮಾಡಬಹುದು. ಇತ್ತೀಚೆಗೆ ನಡೆದಂತ ಕರ್ಮಣಿ ಉತ್ಸವ 2026ರ ಮೇಳದಲ್ಲಿ ಈ ಒಂದು ವೆಬ್ಸೈಟ್ಗೆ ಹೊಸ ಒಂದು ಅಧಿಕೃತ ಚಾಲನೆಯನ್ನ ಕೊಟ್ಟರು. ವೆಬ್ಸೈಟ್ ಹೇಗಿದೆ ಅಂತ ಕೂಡ ತೋರಿಸ್ತೀನಿ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ವೇದಿಕೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಿಸುವಂತ ಉದ್ದೇಶ ಹೊಂದಿರುವಂತ ಒಂದು ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಮಹಿಳಾ ಉದ್ಯಮಿಗಳು ತಾವೇ ರೆಡಿ ಮಾಡಿರುವಂತ ಅಥವಾ ತಮ್ಮಲ್ಲಿ ಲಭ್ಯ ಇರುವಂತ ಉತ್ಪನ್ನಗಳನ್ನ ಜಾಗತಿಕ ಮಟ್ಟದಲ್ಲಿ ಮಾರಾಟ ಮಾಡೋದಕ್ಕೆ ಈ ವೇದಿಕೆ ನಿಮಗೆ ಹೆಲ್ಪ್ ಮಾಡುತ್ತೆ, ಅವಕಾಶವನ್ನ ಕೊಡುತ್ತೆ. ಇದು ಕರ್ನಾಟಕದಾದ್ಯಂತ ಇರುವಂತ ಪ್ರತಿಭಾವಂತ ಮಹಿಳಾ ಉದ್ಯಮಿಗಳು ತಯಾರಿಸಿದಂತ ಅಧಿಕೃತ ಕರಕುಶಲ ವಸ್ತು ಆಗಿರಬಹುದು, ಆಹಾರ ಪದಾರ್ಥ ಆಗಿರಬಹುದು, ಸಾಂಪ್ರದಾಯಿಕ ಉತ್ಪನ್ನಗಳನ್ನ ಒಂದೇ ಸೂರಿನಡಿ ತರುವಂತ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಈ ವೇದಿಕೆ ಮೂಲಕ ಸಾರ್ವಜನಿಕರು ಮಹಿಳೆಯರು ತಯಾರಿಸಿದಂತ ಉತ್ಪನ್ನಗಳನ್ನ ನೇರವಾಗಿ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಈ ವೇದಿಕೆ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಡಿಜಿಟಲ್ ಮಾರುಕಟ್ಟೆ ಒಂದು ಕಮ್ಯುನಿಕೇಶನ್ ಆಗಿರಬಹುದು, ಸಂಪರ್ಕ ಆಗಿರಬಹುದು, ವೃತ್ತಿಪರ ತರಬೇತಿ ಆಗಿರಬಹುದು, ಆರ್ಥಿಕ ನೆರವನ್ನ ಕೊಡುತ್ತೆ. ಅಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಸರ್ಕಾರ ನಿಮ್ಗೆ ಹೆಲ್ಪ್ ಮಾಡಿದೆ ಸ್ನೇಹಿತರೆ. ಹಾಗಾದ್ರೆ ಈ ವೇದಿಕೆಯಿಂದ ನಮ್ಗೇನ್ ಲಾಭ ಅಂತ ನೋಡ್ಬೇಕಲ್ವಾ? ಸೊ ಮೊದಲನೇದಾಗಿ ನಿಮ್ಮ
ಹಳ್ಳಿಯ ಉತ್ಪನ್ನ ಈಗ ವಿದೇಶದವರೆಗೂ ತಲುಪೋದಕ್ಕೆ ಚಾನ್ಸ್ ಇದೆ. ಸೊ ನೀವು ಮನಸ್ಸು ಮಾಡಿದ್ರೆ ಅಷ್ಟೇ ಅಲ್ಲ, ಗ್ರಾಹಕರು ಖರೀದಿಸಿದಂತ ಒಂದು ಪ್ರಾಡಕ್ಟ್ ಏನಿರುತ್ತೋ ಅದರ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ ನೋ ಕಮಿಷನ್, ನೋ ಟೆನ್ಷನ್. ಸೊ ಆನ್ಲೈನ್ ನಲ್ಲಿ ವ್ಯಾಪಾರ ಮಾಡೋದು ಹೇಗೆ, ವಸ್ತುಗಳನ್ನ ತುಂಬಾ ಅಟ್ರಾಕ್ಟಿವ್ ಆಗಿ ಪ್ಯಾಕ್ ಮಾಡೋದು ಹೇಗೆ, ಬ್ರ್ಯಾಂಡಿಂಗ್ ಮಾಡೋದು ಹೇಗೆ, ಇದೆಲ್ಲವನ್ನ ಸರ್ಕಾರವೇ ನಿಮಗೆ ಟ್ರೈನಿಂಗ್ ಕೊಡುತ್ತೆ. ಸೊ ಉದ್ಯಮ ಬೆಳೆಸೋದಕ್ಕೆ ಆರ್ಥಿಕ ನೆರವು, ಸಾಲದ ಸೌಲಭ್ಯ ಕೂಡ ಸಿಗುತ್ತೆ. ನಿಮಗೆ ನೆನಪಿದೆಯಾ, ಗೃಹಲಕ್ಷ್ಮಿ ಬ್ಯಾಂಕ್ ಇಂದ 3 ಲಕ್ಷ ರೂಪಾಯಿ ನಿಮಗೆ ಸಾಲ ಕೂಡ ಸಿಗುತ್ತೆ. 30,000ದಿಂದ 3 ಲಕ್ಷ ತನಕ, ಅದು ಕೂಡ ಕಡಿಮೆ ಬಡ್ಡಿ ದರದಲ್ಲಿ. ಸೊ ಹಾಗಾಗಿ ಈ ಒಂದು ಬೆನಿಫಿಟ್ ಅನ್ನ ಕೂಡ ಪಡ್ಕೊಳ್ಬಹುದು. ಯಾಕಂತಂದ್ರೆ ಯಾವಾಗ ಗೃಹಲಕ್ಷ್ಮಿ ಬ್ಯಾಂಕ್ ಬಂತೋ ಅವಾಗ್ಲೇ ನಿಮ್ಗೆ ಹೇಳಿದ್ವಿ, ನಾವು ವಿಡಿಯೋ ಮಾಡಿದ್ವಿ ಯಾವ ರೀತಿ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಜಾಯಿನ್ ಆಗಬೇಕು, ಅದರಿಂದ ಹೇಗೆ ಬೆನಿಫಿಟ್ ಸಿಗುತ್ತೆ, ಸೊ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಎಲ್ಲವನ್ನ ಹೇಳಿದ್ವಿ. ಅದೇ ಈಗ ಇಲ್ಲಿಗೆ ನೀವು ಕನೆಕ್ಟ್ ಮಾಡ್ಬೋದು. ಸೊ ನೀವು ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಅಂತಂದ್ರೆ ಎಲ್ಲೆಲ್ಲೋ ಸಾಲವನ್ನ ಪಡಿಬೇಕು ಅಂತ ಇಲ್ಲ. ಸೊ ನಿಮ್ಮ ಹತ್ರ ಹಣ ಇಲ್ಲ ಆದ್ರೂ ಕೂಡ ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತಂದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ನಿಮಗೋಸ್ಕರ ಇದೆ. ಸೊ ಅಲ್ಲಿಂದ ಕೂಡ ನೀವು ಸಾಲದ ನೆರವನ್ನ ಪಡ್ಕೋಬಹುದು. ಸೊ ಈಗ ನೀವು ಕೇಳ್ಬೋದು, ಸರಿ ಮೇಡಮ್, ಈಗ ಗೃಹಲಕ್ಷ್ಮಿ ಏನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆಯೋ ಅದರಲ್ಲಿ ಏನೇನು ನಾವು ಸೇಲ್ ಮಾಡ್ಬೋದು, ಸೊ ಎಲ್ಲ ಸೇಲ್ ಮಾಡ್ಬೋದಾ ಅಂತ ನೀವು ಕೇಳಿದ್ರೆ ಖಂಡಿತ. ನೀವು ಏನೇ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತೀರಾ ಅಂತಂದ್ರೂ ಇಲ್ಲಿ ಅವಕಾಶ ಇದೆ. ಸೊ ಮೊದಲನೇದಾಗಿ ಆಹಾರ ಪದಾರ್ಥಗಳು. ಸೊ ಮನೆಯಲ್ಲೇ ತಯಾರಿಸಿದಂತ ಹಪ್ಪಳ ಆಗಿರ್ಬೋದು, ಸೆಂಡಿಗೆ ಆಗಿರ್ಬೋದು, ಮಸಾಲೆ ಪದಾರ್ಥ ಆಗಿರ್ಬೋದು, ಉಪ್ಪಿನಕಾಯಿ, ಯಾವ ರೀತಿಯಾದಂಥ ಆಹಾರ ಪದಾರ್ಥಗಳನ್ನ ನೀವು ಸೇಲ್ ಮಾಡ್ಬೋದು. ಇನ್ನು ಉಡುಪು, ಕೈಮಗ್ಗದ ಸೀರೆ ಆಗಿರ್ಬೋದು, ಎಂಬ್ರಾಯ್ಡ್ರಿ ಡ್ರೆಸ್ಗಳಾಗಿರ್ಬೋದು, ಬಟ್ಟೆ ಏನಾದರೂ ಸೇಲ್ ಮಾಡ್ಬೋದು. ಹಾಗೆ ಆಭರಣ, ಗೃಹಾಲಂಕಾರ ವಸ್ತು ಆಗಿರ್ಬೋದು, ಮರದ ಆಟಿಕೆ ಆಗಿರ್ಬೋದು. ಇನ್ನು ಕಾಸ್ಮೆಟಿಕ್ಸ್ ಅಂತ ಬಂದಾಗ ನೈಸರ್ಗಿಕವಾಗಿ ತಯಾರಿಸಿದಂತ ಸೋಪು, ಎಣ್ಣೆ, ಶಾಂಪು, ನೀವು ಏನೇ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೂ ಕೂಡ ನೇರವಾಗಿ ಇದರ ಮೂಲಕ ಸೇಲ್ ಮಾಡುವಂತ ಅವಕಾಶ ಇದೆ. ಹಾಗಾದ್ರೆ ನೋಂದಣಿ ಮಾಡ್ಕೊಳ್ಳೋದು ಹೇಗೆ? ಸೊ ನಾನು ನಿಮಗೆ ಈ ಒಂದು ವೆಬ್ಸೈಟ್ ಹೇಗಿದೆ ಅಂತ ತೋರಿಸ್ತೀನಿ. ಗೃಹಲಕ್ಷ್ಮಿ ಡಿಜಿಟಲ್ .org ಅನ್ನುವಂತ ಒಂದು ವೆಬ್ಸೈಟ್ ನೀವು ಹೋಗಬೇಕು. ನಾನು ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಈ ಒಂದು ವೆಬ್ಸೈಟ್ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿ ನೀವು ವೆಬ್ಸೈಟ್ ಅನ್ನು ಓಪನ್ ಮಾಡಿದಾಗ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ತೋರಿಸುತ್ತೆ. ಸೊ ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಸ್ ಡೆಡಿಕೇಟೆಡ್ ಟು ದ ಸೋಷಿಯಲ್ ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವುಮೆನ್ ಅಕ್ರಾಸ್ ದ ಸ್ಟೇಟ್. ಸೊ ಅವರ ಒಂದು ಮೋಟಿವ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಹೋಮ್ ಆಗಿರ್ಬೋದು, ಅಬೌಟ್, ಸೊ ಪ್ರಾಡಕ್ಟ್ಸ್ ಅಂತ ನೋಡಿ ಏನೇನು ಸೇಲ್ ಮಾಡ್ಬೋದು. ಜನರಲ್ ಮರ್ಚೆಂಡೈಸ್, ಫುಡ್ ಆಗಿರ್ಬೋದು, ಅಥವಾ ಬಟ್ಟೆ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಆರ್ಟ್ ಆ್ಯಂಡ್ ಹ್ಯಾಂಡ್ ಕ್ರಾಫ್ಟ್ಸ್, ಹೀಗೆ ನಿಮಗೆ ಒಂದೊಂದು ಡಿವಿಷನ್ ಅನ್ನ ಮಾಡಿದ್ದಾರೆ ನೀವು ಏನೇನು ಸೇಲ್ ಮಾಡ್ಬೋದು ಅಂತ. ಸೊ ನೋಡಿ ಆಲ್ರೆಡಿ ನಿಮಗೆ ಇಲ್ಲಿ ಸೇಲ್ ಮಾಡೋದಕ್ಕೆ ಒಂದಷ್ಟು ಬ್ರ್ಯಾಂಡ್ಗಳಲ್ಲಿ ಫೋಟೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಕೇಕ್ಗಳಾಗಿರ್ಬೋದು, ಮಿಕ್ಸ್ಚರ್ ಪ್ಯಾಕೆಟ್ಸ್ಗಳಾಗಿರ್ಬೋದು, ಅಥವಾ ಏನಾದರೂ ಒಂದು ನೀವು ರೆಡಿ ಮಾಡಿದಂಥ ಪೌಡರ್ ಆಗಿರ್ಬೋದು, ಚಾಕ್ಲೇಟ್ಸ್ಗಳಾಗಿರ್ಬೋದು, ಚಕ್ಲಿ ಆಗಿರ್ಬೋದು, ಹೀಗೆ ಒಂದಷ್ಟು ಫೋಟೋಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನೀವು ನೇರವಾಗಿ ಇಲ್ಲಿ ಬೈ ಮಾಡ್ಬೋದು. ಸೊ ಈಗ ನೋಡಿ ಇಲ್ಲಿ ಎಷ್ಟೊಂದು ಜನ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಸೊ ಒಂದಷ್ಟು ಹೆಸರುಗಳು ನೋಡಿ, ತುಂಬ ಜನ ಆರ್ಟ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ದಕ್ಷಿಣ ಕನ್ನಡದಿಂದ ಆಗಿರ್ಬೋದು, ಬಳ್ಳಾರಿಯಿಂದ ಆಗಿರ್ಬೋದು, ಕಲಬುರಗಿಯಿಂದ ಆಗಿರ್ಬೋದು, ಗದಗಿಂದ ಆಗಿರ್ಬೋದು, ಮೈಸೂರು, ಬ್ಯಾಂಗ್ಳೂರು, ಎಲ್ಲರೂ ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಅದರ ಜೊತೆಗೆ ನೀವು ನಿಮ್ಮ ಒಂದು ಫೀಲ್ಡ್ ಏನಿದೆಯೋ ಅದ್ರ ಮೂಲಕ ನೀವು ರಿಜಿಸ್ಟರ್ ಆಗ್ಬೋದು. ಸೊ ಈಗ ನಿಮಗೆ ಜ್ಯುವೆಲ್ರಿ ಅಂತ ಬಂದಾಗಲೂ ನೋಡಿ ಎಷ್ಟೊಂದು ಜನ ರಿಜಿಸ್ಟರ್ ಆಗಿದ್ದಾರೆ. ಸಾರಿ ಆಗಿರ್ಬೋದು, ಅಥವಾ ನಿಮಗೆ ಬ್ಯಾಗ್ ಆಗಿರ್ಬೋದು, ಅಂದ್ರೆ ಹ್ಯಾಂಡ್ ಮೇಡ್ ಬ್ಯಾಗ್ಗಳು ಬರುತ್ತಲ್ವಾ. ಸೊ ಈ ಮೂಲಕ ನೀವು ಫೋಟೋಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಅಂತಂದ್ರೆ ಅಲ್ಲಿ ರಿಜಿಸ್ಟರ್ ಅನ್ನುವಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಅದ್ರ ಮೂಲಕ ಕ್ಲಿಕ್ ಮಾಡಿ ನಿಮ್ಮ ಉದ್ಯಮದ ವಿವರಗಳನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ತಮ್ಮ ಒಂದು ಉತ್ಪನ್ನಗಳ ಫೋಟೋ ಆಗಿರ್ಬೋದು, ವಿವರಗಳನ್ನ ಅಪ್ಲೋಡ್ ಮಾಡಬೇಕು. ಸರ್ಕಾರದ ನಿಯೋಜಿತ ತಂಡ ಉತ್ಪನ್ನಗಳ ಗುಣಮಟ್ಟ ಆಗಿರ್ಬೋದು, ವಿಶ್ವಾಸಾರ್ಹತೆಯನ್ನ ಚೆಕ್ ಮಾಡುತ್ತೆ. ಅದಾದ್ಮೇಲೆ ನಿಮಗೆ ಅಪ್ರೂವಲ್ ಅನ್ನ ಕೊಡುತ್ತೆ. ಸೊ ಅಲ್ಲಿ ನಿಮಗೆ ಆಹಾರ, ಆಭರಣ, ಕಲೆ, ಹೀಗೆ ಬೇರೆ ಬೇರೆ ಒಂದಷ್ಟು ಡಿವಿಷನ್ ಇದೆ. ಸೊ ನಾನು ನಿಮಗೆ ಹೇಳ್ತೀನಿ ನೋಡಿ, ಇಲ್ಲಿ ನಿಮಗೆ ರಿಜಿಸ್ಟರ್ ಅಂತ ಬಂದಾಗ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ನೋಂದಣಿ ಅಂತ ಬರುತ್ತೆ. ನಿಮ್ಮ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಇಮೇಲ್ ಐಡಿ ಆಗಿರ್ಬೋದು, ಉದ್ಯಮಿಯ ಪರಿಚಯ, ನಿಮ್ಮ ಬಗ್ಗೆ ನೀವು ಬರ್ಕೊಳ್ಬೇಕಾಗತ್ತೆ. ಹಾಗೆ ಉದ್ಯಮಿಯ ಫೋಟೋ, ಇಷ್ಟನ್ನ ನೀವು ಅಪ್ಲೋಡ್ ಮಾಡಿ ಸಬ್ಮಿಟ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಅಲ್ಲಿ ಒಪ್ಪಂದದ ನಿಯಮ ಅಂತ ಇರುತ್ತೆ, ಅದಕ್ಕೆ ಟಿಕ್ ಮಾರ್ಕ್ ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಇದು ನಿಮಗೆ ಫಸ್ಟ್ ಸ್ಟೆಪ್, ರಿಜಿಸ್ಟರ್ ಅಂತ ಬರುವಂಥದ್ದು. ಸೊ ಇಲ್ಲಿ ನೀವು ಒಮ್ಮೆ ರಿಜಿಸ್ಟರ್ ಆದಮೇಲೆ ಸೊ ನಿಮ್ಮ ಒಂದು ಅಂಡರ್ ಯಾವುದು, ನೀವು ಫುಡ್ ಕ್ಯಾಟಗರಿಗೆ ಬರ್ತೀರಾ ಅಂತಂದ್ರೆ ಫುಡ್ ಕ್ಯಾಟಗರಿ ಅಂಡರ್ ಅಲ್ಲಿ ನೀವು ರಿಜಿಸ್ಟರ್ ಆಗಿ ನಿಮ್ಮ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿ ಅದಾದ್ಮೇಲೆ ಅಪ್ರೂವಲ್ ಸಿಕ್ಕಿದ್ಮೇಲೆ ಡೈರೆಕ್ಟ್ ಲೈವ್ ಆಗುತ್ತೆ. ಸೊ ಗ್ರಾಹಕರು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಈ ವೇದಿಕೆ ಮೂಲಕ ಮಹಿಳಾ ಉದ್ಯಮಗಳಿಂದ ಉತ್ಪನ್ನಗಳನ್ನು ಖರೀದಿಸಬಹುದು. ಸೊ ಉತ್ಪನ್ನಗಳ ಸಂಪೂರ್ಣ ವಿವರವನ್ನ ಇಲ್ಲಿ ನೀವು ಓದಬಹುದು. ಅಷ್ಟೇ ಅಲ್ಲ, ಮಹಿಳಾ ಉದ್ಯಮಿಗಳ ಪರಿಚಯ ಆಗಿರ್ಬೋದು, ಅವರ ಸಂಪರ್ಕ, ಕಾಂಟ್ಯಾಕ್ಟ್
ಕಾಂಟ್ಯಾಕ್ಟ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಆಸಕ್ತರು ನೇರವಾಗಿ ಈ ವೇದಿಕೆ ಮೂಲಕ ಮಾರಾಟಗಾರರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಡಿಜಿಟಲ್ ಪಾವತಿ ವ್ಯವಸ್ಥೆ ಮೂಲಕ ನೇರವಾಗಿ ಮಹಿಳಾ ಉದ್ಯಮಿಯ ಬ್ಯಾಂಕ್ ಖಾತೆಗೆ ಹಣವನ್ನ ಪಾವತಿಸಬಹುದು ಸ್ನೇಹಿತರೆ. ಯಾವುದೇ ಮಿಡಲ್ ಮ್ಯಾನ್ ಇರಲ್ಲ. ಇದು ವ್ಯವಹಾರದಲ್ಲಿ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡುತ್ತೆ. ಸೊ ಒಮ್ಮೆ ನೀವು ರಿಜಿಸ್ಟರ್ ಆದ್ಮೇಲೆ ನಿಮ್ಮ ಹೆಸರು, ನಾನಾಗ್ಲೇ ಹೇಳಿದೆ, ನಿಮ್ಮ ಅಡ್ರೆಸ್ ಎಲ್ಲವನ್ನ ಕೇಳ್ತಾರೆ. ಉದ್ಯಮದ ಮಾಹಿತಿ ಎಲ್ಲವನ್ನ ಆ ಫಾರ್ಮ್ ನಲ್ಲಿ ಫಿಲ್ ಮಾಡಿದ್ಮೇಲೆ ಫೋಟೋ ಅಪ್ಲೋಡ್ ಮಾಡಬೇಕು. ಸೊ ನೀವು ಮಾರಾಟ ಮಾಡ ಬಯಸುವಂತ ವಸ್ತುಗಳ ಸ್ಪಷ್ಟವಾದಂತಹ ಫೋಟೋಗಳು ಬೇಕಾಗುತ್ತೆ. ಯಾಕಂತಂದ್ರೆ ಜನ ಅದನ್ನೇ ನೋಡಿ ಖರೀದಿ ಮಾಡೋದು. ಸೊ ಸರ್ಕಾರದ ತಂಡ ನಿಮ್ಮ ಉತ್ಪನ್ನದ ಗುಣಮಟ್ಟ ಆಗಿರ್ಬೋದು ಎಲ್ಲವನ್ನ ಚೆಕ್ ಮಾಡಿ ಅಪ್ರೂವಲ್ ಕೊಡುತ್ತೆ. ಒಮ್ಮೆ ಅಪ್ರೂವಲ್ ಸಿಕ್ಕರೆ ನಿಮ್ಮ ಪ್ರಾಡಕ್ಟ್ ವೆಬ್ಸೈಟ್ ಅಲ್ಲಿ ಲೈವ್ ಆಗುತ್ತೆ. ಅದಾದ್ಮೇಲೆ ನೀವು ಪ್ರತಿ ಬಾರಿ ಹೊಸ ಪ್ರಾಡಕ್ಟ್ ಬಂದಾಗ ನೀವು ಆಡ್ ಆನ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ಇದೊಂಥರ ಡಿಜಿಟಲ್ ವೇದಿಕೆಯ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಅಂದ್ರೆ ಮಹಿಳಾ ಉದ್ಯಮಿಗಳಿಗಾಗಿ ಪ್ರತ್ಯೇಕವಾಗಿ ಒಂದು ವೆಬ್ಸೈಟ್ ಬಂದಿದೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಬಿಕಾಸ್ ಎಲ್ಲ ಕೂಡ ಮಹಿಳಾ ಉದ್ಯಮಿಗಳೇ ಆಗಿರ್ತಾರೆ. ಮಹಿಳಾ ಉದ್ಯಮಿಗಳಿಂದ ನೇರವಾಗಿ ನಾವು ಖರೀದಿ ಮಾಡಬಹುದು. ಈ ವೇದಿಕೆಯಲ್ಲಿ ಗ್ರಾಹಕರು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಮಹಿಳಾ ಉದ್ಯಮಿಗಳಿಂದಲೇ ಗುಣಮಟ್ಟದ ಉತ್ಪನ್ನಗಳನ್ನ ಖರೀದಿಸೋದಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ಮನೆ ಬದ್ದಿನಿಂದ ತಯಾರಿಸಿದಂತ ಶುಚಿಯಾದ ಆಹಾರ ಆಗಿರ್ಬೋದು, ಪಾನೀಯ ಆಗಿರ್ಬೋದು, ಸಾಂಪ್ರದಾಯಿಕ ಶೈಲಿಯ ಕೈಮಗ್ಗದ ಸೀರೆ ಆಗಿರ್ಬೋದು, ಅಥವಾ ಒಳ್ಳೆ ಎಂಬ್ರಾಯ್ಡ್ರಿ ಇರುವಂತಹ ಬಟ್ಟೆ ಎಲ್ಲ ಕೂಡ ನಿಮಗೆ ಒಂದೇ ವೇದಿಕೆಯಲ್ಲಿ ಸಿಕ್ಬಿಡುತ್ತೆ. ಬಿಕಾಸ್ ಅಷ್ಟು ಡಿಟೇಲ್ಡ್ ಆಗಿ ಡಿವಿಷನ್ ಕೂಡ ಮಾಡಿದ್ದಾರೆ. ಸೊ ನೀವೇನಾದ್ರೂ ಜುವೆಲ್ರಿ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಅಷ್ಟೇ ಅಲ್ಲ, ಈ ವೇದಿಕೆಯನ್ನ ನಿಮಗೆ ಕೇವಲ ಒಂದು ವೇದಿಕೆ ಅಷ್ಟೇ ಒದಗಿಸೋದಲ್ಲ, ಮಹಿಳೆಯರಿಗೆ ಡಿಜಿಟಲ್ ಜಗತ್ತಿನ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ ವಿಶೇಷ ತರಬೇತಿಯನ್ನ ಕೂಡ ಕೊಡ್ತಾರೆ. ಆನ್ಲೈನ್ ಅಲ್ಲಿ ಆರ್ಡರ್ ಗಳನ್ನ ಹೇಗೆ ಅಕ್ಸೆಪ್ಟ್ ಮಾಡಬೇಕು, ಪಾವತಿ ವ್ಯವಸ್ಥೆ ಹೇಗಿರುತ್ತೆ, ಸೊ ತಮ್ಮ ಉತ್ಪನ್ನಗಳನ್ನ ಆಕರ್ಷಕವಾಗಿ ಪ್ಯಾಕ್ ಮಾಡಿ ಬ್ರ್ಯಾಂಡಿಂಗ್ ಮಾಡೋದು ಹೇಗೆ, ಫೋಟೋಸ್ ಗಳನ್ನ ಹೇಗೆ ತೆಗಿಬೇಕು, ಎಲ್ಲದರ ಬಗ್ಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಸೊ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ನ ಮೇನ್ ಒಂದು ಮೋಟಿವ್ ಬಂದು ಮಹಿಳಾ ಉದ್ಯಮಿಗಳಿಗೆ ಒಂದೊಳ್ಳೆ ಒಂದು ಪ್ಲೇಸ್ ಅನ್ನ ಕೊಡಬೇಕು. ಅಂದ್ರೆ ಸಾಂಪ್ರದಾಯಿಕವಾಗಿ ಆಗಿರ್ಬೋದು ಎಲ್ಲದರ ಬಗ್ಗೆ ಅವರಿಗೊಂದು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವರ ಬಿಸ್ನೆಸ್ ಅನ್ನ ಶುರು ಮಾಡಲಿ. ಗೃಹಲಕ್ಷ್ಮಿ ಬ್ಯಾಂಕಿಂದ ನಿಮಗೆ ಸಾಲ ಕೂಡ ಸಿಗುತ್ತೆ. ಸೊ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಕೊಡಬೇಕು. ಮಹಿಳೆಯರಿಂದ ತಯಾರಾಗುವಂತ ಉತ್ಪನ್ನಗಳನ್ನ ಇ ಕಾಮರ್ಸ್ ಆಗಿರ್ಬೋದು, ಡಿಜಿಟಲ್ ಮಾಧ್ಯಮಗಳ ಮೂಲಕ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಂಪರ್ಕಕ್ಕೆ ಒಳಗಾಗಬೇಕು. ಅವರದ್ದು ಸೇಲ್ ಆಗಬೇಕು. ಮಹಿಳೆಯರು ಆದಾಯ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ಉದ್ಯಮಶೀಲತೆಯನ್ನು ವೃದ್ಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಂಡಿರುವಂಥದ್ದು ಸ್ನೇಹಿತರೆ. ಅಷ್ಟೆಲ್ಲ ಗ್ರಾಮೀಣ, ನಗರ ಮಹಿಳೆಯರಲ್ಲಿ ಡಿಜಿಟಲ್ ಕೌಶಲ್ಯ, ಇ ಕಾಮರ್ಸ್ ಜ್ಞಾನವನ್ನ ವಿಸ್ತರಿಸಬೇಕು. ಅವ್ರಿಗೂ ಅದರ ಬಗ್ಗೆ ನಾಲೆಜ್ ಸಿಗಬೇಕು. ಸೊ ನಮ್ಮ ಸಂಸ್ಕೃತಿ ಏನಿದೆಯೋ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಚಿಕ್ಕ ಹೆಜ್ಜೆಯನ್ನ ಇಟ್ಟಿದೆ. ಚಿಕ್ಕ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ದೊಡ್ಡ ಹೆಜ್ಜೆನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಮಹಿಳೆಯರಿಗೋಸ್ಕರನೇ ಕೊಟ್ಟಿದೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕೂಡ ರಿಜಿಸ್ಟರ್ ಆಗಬೇಕು. ನಿಮ್ಮ ಬಿಸ್ನೆಸ್ ಅನ್ನ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಬೇಕು ಅಂತಂದ್ರೆ ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಈ ಕೂಡಲೇ ರಿಜಿಸ್ಟರ್ ಆಗಿ ನಿಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಿ. ಆಲ್ರೆಡಿ ಶುರು ಮಾಡಿದ್ರ ಅಂತಂದ್ರೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈ ವಿಡಿಯೋನ ಆಲ್ರೆಡಿ ಈಗ ನೀವು ನೋಡಿದ್ದೀರಾ. ಇನ್ನೊಂದಷ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾರಾದ್ರೂ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಫ್ಯಾಮಿಲಿ ಕಾಂಟ್ಯಾಕ್ಟ್ ಅಲ್ಲಿ ಬಿಸ್ನೆಸ್ ಅನ್ನ ಶುರು ಮಾಡಿರೋರಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ಬಿಸ್ನೆಸ್ ಅನ್ನ ರನ್ ಮಾಡಿ. ಇದರಿಂದ ಸಾಕಷ್ಟು ಬೆನಿಫಿಟ್ ಅವ್ರಿಗೂ ಕೂಡ ಆಗುತ್ತೆ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ನೇರವಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Boss Wala. Be the boss.